Hello, good evening, students. This is our second session. Yesterday we had begun the discussion regarding chapter 1, that is electric charges and fields. So, in that, we had discussed some of the terminologies such as electricity, static electricity, current electricity, electrification, methods of electrification, and electric charge. And let us recall the things which are discussed yesterday. This electricity is simply the study, it is a branch of physics which deals with the study of electric charges. Electric charge ಬಗ್ಗೆ ಇರುವಂಥ ಸ್ಟಡಿ is done in this branch. ಎಲೆಕ್ಟ್ರಿಕ್ ಚಾರ್ಜ್ ಬಗ್ಗೆ ಇರುವಂಥ ಸ್ಟಡಿ. ಅವೇ ಚಾರ್ಜ್ ರೆಸ್ಟ್ನಲ್ಲಿದ್ದರೆ ಅದನ್ನು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅನ್ನೋ ಬ್ರಾಂಚ್ನಲ್ಲಿ ಸ್ಟಡಿ ಮಾಡ್ತೀವಿ. ಅವೇ ಚಾರ್ಜ್ಗಳು ಚಲಿಸಲಿಕ್ಕೆ ಪ್ರಾರಂಭಿಸಿದರೆ ಆ್ಯಂಡ್ ದ ಚಾರ್ಜಸ್ ಆರ್ ಇನ್ ಮೋಷನ್, ಅದನ್ನು ಮತ್ತೊಂದು ಬ್ರ್ಯಾಂಚ್ ಆಫ್ ಫಿಸಿಕ್ಸಲ್ಲಿ ಅಥವಾ ಎಲೆಕ್ಟ್ರಿಸಿಟಿನಲ್ಲಿ ಡಿಸ್ಕಸ್ ಮಾಡ್ತೀವಿ, ದಟ್ ಈಸ್ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ. ದೆನ್ ಎಲೆಕ್ಟ್ರಿಫಿಕೇಷನ್ ಅಂತಂದರೆ ಇಟ್ ಈಸ್ ದ ಮೆಥಡ್ ಆಫ್ ಚಾರ್ಜಿಂಗ್ ಎ ಬಾಡಿ, ದಟ್ ಈಸ್ ವಿ ಹ್ಯಾವ್ ಟು ಮೇಕ್ ದ ಬಾಡಿ ಟು ಗೇನ್ ಆರ್ ಲೂಸ್ ದ ಎಲೆಕ್ಟ್ರಾನ್ಸ್. ಆ ಥರ ಎಲೆಕ್ಟ್ರಾನ್ ಕಳ್ಕೊಳ್ಳೋದು ಅಥವಾ ಪಡ್ಕೊಳ್ಳೋದು ಮಾಡೋದ್ರ ಮುಖಾಂತರವಾಗಿ ಬಾಡಿನ ಅನ್ಚಾರ್ಜ್ಡ್ ಆಗಿದ್ದ ಬಾಡಿಯನ್ನು ಚಾರ್ಜ್ಡ್ ಬಾಡಿಯಾಗಿ ಕನ್ವರ್ಟ್ ಮಾಡ್ತೀವಿ. ಈ ಚಾರ್ಜ್ಡ್ ಬಾಡಿಯಾಗಿ ಕನ್ವರ್ಟ್ ಮಾಡೋದೇ ದಟ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಫಿಕೇಷನ್. ಮೆಥಡ್ಸ್ ಆಫ್ ಎಲೆಕ್ಟ್ರಿಫಿಕೇಷನ್ ನೋಡಿದ್ವಿ. ದ ಬಾಡಿ ಕ್ಯಾನ್ ಬಿ ಎಲೆಕ್ಟ್ರಿಫೈಡ್ ಬೈ ಫ್ರಿಕ್ಷನ್, ಬೈ ಕಂಡಕ್ಷನ್, ಬೈ ಇಂಡಕ್ಷನ್. ಇವು ಮೂರು ಮೆಥಡ್ಸನ್ನು ನೋಡಿದ್ರಿ. ದೆನ್ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ನೋಡಿದ್ರಿ. ಇಟ್ ಈಸ್ ನಥಿಂಗ್ ಬಟ್ ಇಂಟ್ರಿನ್ಸಿಕ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಬೈ ವಿಚ್ ಇಟ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್ ಅಂಥೇಳಿ. ಚಾರ್ಜ್ ಅನ್ನೋದೇ ಒಂದು ಇಂಟ್ರಿನ್ಸಿಕ್ ಪ್ರಾಪರ್ಟಿ, ಆಂತರಿಕ ಪ್ರಾಪರ್ಟಿ ಪ್ರತಿಯೊಂದು ಮಟೀರಿಯಲ್ದು. ಅದರಿಂದಾಗಿ ಇಟ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್ ಅಂಥೇಳಿ. ಇವತ್ತಿನ ದಿವಸ ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ವಿ, ದಟ್ ಈಸ್ ಬೇಸಿಕ್ ಪ್ರಾಪರ್ಟೀಸ್ ಆ್ಯಂಡ್ ಜನರಲ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಚಾರ್ಜ್ ನೋಡಿದ್ದೀವಿ, ಡೆಫಿನೇಷನ್ ಚಾರ್ಜ್ ಅಂದರೆ ಏನು ಅಂಥೇಳಿ. ಇವಾಗ ಅಂಥ ಚಾರ್ಜ್ ಬಗ್ಗೆ ಬೇಸಿಕ್ ಆ್ಯಂಡ್ ಜನರಲ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತ ನೋಡ್ತಾ ಇದ್ದೀವಿ. ದೆನ್ ರಿಗಾರ್ಡಿಂಗ್ ಕೂಲಮ್ಸ್ ಲಾ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್, ಅವು ಏನು ಅಂತೇಳಿ ತಿಳ್ಕೊಳ್ತಾ ಇದ್ದೀವಿ. ಈಗ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿದ್ದರೆ ಒಂದು ನೀವು ಗಮನದಲ್ಲಿರಬೇಕು, ಎಕ್ಸಾಮಿನೇಷನಲ್ಲಿ ಕ್ವಶನ್ ಪೇಪರನ್ನು ಭಾಳ ಅಲರ್ಟಾಗಿ ಓದಬೇಕು. ಕ್ವಶನನ್ನು ಅಲರ್ಟಾಗಿ ಓದಬೇಕು. ಎಕ್ಸಾಮಿನೇಷನಲ್ಲಿ ಕ್ವಶನ್ ಪೇಪರ್ನಲ್ಲಿರುವಂಥ ಕ್ವಶನನ್ನು ಭಾಳ ಸೂಕ್ಷ್ಮವಾಗಿ ಓದಬೇಕು. ಅವರು ಬರೀ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತ ಕೇಳೋದಿಲ್ಲ, ಪರ್ಟಿಕ್ಯುಲರ್ಲಿ ಬೇಸಿಕ್ ಪ್ರಾಪರ್ಟಿ ಆಫ್ ಚಾರ್ಜಸ್ ಅಂತ ಕೇಳ್ತಾರೆ. ಈ ಬೇಸಿಕ್ ಅನ್ನೋ ವರ್ಡನ್ನು ಯೂಸ್ ಮಾಡಿರ್ತಾರೆ. ವರ್ಡನ್ನು ಯೂಸ್ ಮಾಡಿದಾಗ ಬೇಸಿಕ್ ಪ್ರಾಪರ್ಟೀಸೇ ಬೇರೆ, ಜನರಲ್ ಪ್ರಾಪರ್ಟೀಸೇ ಬೇರೆ ಇರೋದ್ರಿಂದ ಇನ್ಯಾವುದೋ ಪ್ರಾಪರ್ಟಿನ ಜನರಲ್ ಪ್ರಾಪರ್ಟೀಸನ್ನು ಬರೆದು ಬಿಟ್ಟರೆ ಯು ವೋಂಟ್ ಗೆಟ್ ಎನಿ ಮಾರ್ಕ್ಸ್. ಸೊ ಫಸ್ಟ್ ಲೆಟ್ ಅಸ್ ಡೀಲ್ ವಿತ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಸೊ ದ ಫಸ್ಟ್ ಒನ್ ಈಸ್ ದಟ್ ಈಸ್ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂಥೇಳಿ. ಈ ಬೇಸಿಕ್ ಪ್ರಾಪರ್ಟಿನಲ್ಲಿ ನಾವು ಮೂರನ್ನು ನೋಡ್ತಾ ಇದ್ದೀವಿ. ಒಂದು, ಚಾರ್ಜ್ ಈಸ್ ಕನ್ಸರ್ವ್ಡ್. ಸೆಕೆಂಡ್ ಒನ್ ಈಸ್ ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಆ್ಯಂಡ್ ಥರ್ಡ್ ಒನ್ ಈಸ್ charges are additive. Charges are conserved, charge is quantized, and charges are additive. Charge is conserved, charges are conserved ಅಂದರೆ the word conserved gives the meaning of the remaining constant. ಇಲ್ಲಿ ಹಳೆ ಕ್ಲಾಸ್ನಲ್ಲಿ ನೀವು ಯು ಹ್ಯಾವ್ ಸ್ಟಡಿಡ್ ರಿಗಾರ್ಡಿಂಗ್ ದ ಕಾನ್ಸರ್ವೇಷನ್ ಆಫ್ ಎನರ್ಜಿ ಅಂತ, ಅಲ್ಲಿ ಕೂಡ ಕಾನ್ಸರ್ವೇಷನ್ ಅನ್ನೋ ವರ್ಡ್ ಬಂದೋಗಿದೆ, ಹೌದಾ? ಸೊ ಎನರ್ಜಿ ಈಸ್ ಕನ್ಸರ್ವ್ಡ್ ಅಂತಂದರೆ ಈ ವಿಶ್ವದಲ್ಲಿ ದೇರ್ ಈಸ್ ಸಮ್ ಎನರ್ಜಿ ಈಸ್ ಎಕ್ಸಿಸ್ಟಿಂಗ್, ದ ಟೋಟಲ್ ಎನರ್ಜಿ ರಿಮೇನ್ಸ್ ಕಾನ್ಸ್ಟಂಟ್. ದಟ್ ಈಸ್ ಎನರ್ಜಿ ಕ್ಯಾನ್ ಐದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್. ವಿ ಕ್ಯಾನ್ ಜಸ್ಟ್ ಚೇಂಜ್ ದ ಫಾರ್ಮ್ ಆಫ್ ದ ಎನರ್ಜಿ. ಲೈಟ್ ಎನರ್ಜಿಯಿಂದ ಹೀಟ್ ಎನರ್ಜಿಗೆ, ಹೀಟ್ ಎನರ್ಜಿಯಿಂದ ಸೌಂಡ್ ಎನರ್ಜಿಗೆ, ಮತ್ತಿನ್ಯಾವುದೋ ಫಾರ್ಮ್ ಆಫ್ ಎನರ್ಜಿಗೆ ಅದರದ ರೂಪನ ಬದಲಿಸ್ಬೋದೇ ವಿನಃ ನಿಸರ್ಗದಲ್ಲಿರುವಂಥ ಎನರ್ಜಿನ ನಾಶ ಮಾಡಲಿಕ್ಕೂ ಆಗೋದಿಲ್ಲ,
ನಿಸರ್ಗದಲ್ಲಿರುವಂಥ ಎನರ್ಜಿನ ಹೊಸ ಎನರ್ಜಿನ ಹುಟ್ಟಾಕಲಿಕ್ಕೂ ಆಗೋದಿಲ್ಲ. ದೇ ಆರ್ ಬಿಯಾಂಡ್ ಅವರ್ ಲಿಮಿಟ್ಸ್ ಅಂತ ಹೇಳ್ಬೋದು. ಸಿಮಿಲರ್ಲಿ ಅದೇ ಕನ್ಸರ್ವೇಷನ್ ಅಥವಾ ಕನ್ಸರ್ವ್ಡ್ ಅನ್ನೋ ವರ್ಡನ್ನು ಚಾರ್ಜ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಚಾರ್ಜಸ್ ಆರ್ ಕನ್ಸರ್ವ್ಡ್, ದಟ್ ಈಸ್ ಚಾರ್ಜಸ್ ರಿಮೇನ್ ಕಾನ್ಸ್ಟಂಟ್. ಈ ವಿಶ್ವ ಹುಟ್ಕೊಂಡಾಗ ಆ ವಿಶ್ವದಲ್ಲಿ ಇಂತಿಷ್ಟು ಅಮೌಂಟ್ ಆಫ್ ಚಾರ್ಜಸ್ಸನ್ನು ಅದ್ರ ಜೊತೆಗೇ ವಿಶ್ವ ಜೊತೆಗೆ ಹುಟ್ಕೊಂಡ್ಬಿಟ್ಟು the total charges in this universe remain constant. So the human being cannot generate the new charges, or he cannot destroy the charges. Simply he can make use of the charges. Charge ಅದರಲ್ಲಿರುವಂಥ ಎನರ್ಜಿ ಪ್ರಾಪರ್ಟೀಸ್ ಹೀಗೆಲ್ಲ ಬಳಸ್ಕೋಬೋದೇ ವಿನಃ ವಿ ಕ್ಯಾನಾಟ್ ಕ್ರಿಯೇಟ್ ದ ಚಾರ್ಜಸ್ ಅಂಥೇಳಿ. ದೇರ್ ಫೋರ್ ಟೋಟಲ್ ಚಾರ್ಜಸ್ ಮನುಷ್ಯ ಭೂಮಿ ಮೇಲೆ ಬರೋಕ್ಕಿಂತ ಮೊದಲು ಎಷ್ಟು ಚಾರ್ಜ್ ಇದ್ವು ಈಗಲೂ ಅಷ್ಟೇ ಇದ್ದಾವೆ. ಒಂದು ವೇಳೆ ಮನುಷ್ಯ ಅಳೆದು ಹೋಗಿಬಿಟ್ರೆ ಅವಾಗ ಕೂಡ ಅಷ್ಟೇ ಚಾರ್ಜಸ್ ಉಳ್ಕೊಳ್ತವೆ. ಟೋಟಲ್ ಚಾರ್ಜ್ ಇನ್ ದ ಯೂನಿವರ್ಸ್ ರಿಮೇನ್ಸ್ ಕಾನ್ಸ್ಟಂಟ್ ಅಂತ ಅದರ ಅರ್ಥ. ದೇ ಫಾರ್ ಫಸ್ಟ್ ಪ್ರಾಪರ್ಟಿ ಈಸ್ ಚಾರ್ಜಸ್ ಆರ್ ಕನ್ಸರ್ವ್ಡ್. ಸೆಕೆಂಡ್ ಒನ್ ಈಸ್ ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂಥೇಳಿ. ಸೊ ಚಾರ್ಜನ್ನು ಎರಡನೇ ಪ್ರಾಪರ್ಟಿ ಹೇಳಬೇಕಾಗಿದ್ದರೆ ಕ್ಯೂದಿಂದ ರಿಪ್ರೆಸೆಂಟ್ ಮಾಡ್ತಿರ್ತೀವಿ ಯೂಸಲಿ. ಸೊ ಕ್ಯೂ ಈಕ್ವಲ್ ಟು 1e ಅಂತ ಬರಿತೀವಿ. ಅಂದರೆ E stands for electron. That electron is a negatively charged particle. ಹಾಗಿರ್ಬೋದು ಅಥವಾ 2e ಇರ್ಬೋದು. 2 ಎಲೆಕ್ಟ್ರಾನ್ ಇದ್ದರೆ ಚಾರ್ಜ್ ಈಕ್ವಲ್ ಟು 2 ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. 3 ಎಲೆಕ್ಟ್ರಾನ್ಸ್ ಇದ್ದರೆ ಚಾರ್ಜ್ ಈಕ್ವಲ್ ಟು 3 ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಹಾಗೇ ಕಂಟಿನ್ಯೂ ಆಗಿ ಸಾಕಷ್ಟಿದ್ರೆ ಜನರಲಾಗಿ NE ಅಂತ ಹೇಳ್ಬಿಡ್ತೀವಿ. ಅಲ್ಲಿ N ಎಂಥ ಬೆಲೆ ತೊಗೋತಂದರೆ 1, 2, 3 ಈ ಥರ ಬೆಲೆಯನ್ನು ತೊಗೊಳ್ತಾ ಹೋಗ್ತದೆ. The N is an integer. Therefore, charges are quantized means they are integral multiple of the charge ಅಂತ ಹೇಳ್ಬೋದು. ದಟ್ ಈಸ್ ಇದರದ್ದು ಮೀನಿಂಗ್. ಸಿಂಪ್ಲರ್ ಫಾರ್ಮ್ನಲ್ಲಿ ಹೇಳಬೇಕು ಅಂತಂದರೆ ಇಲ್ಲಿ ಚಾರ್ಜ್ ಅನ್ನೋದು ಹಾಫ್ ಇಲೆಕ್ಟ್ರಾನ್ ಇರಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ರಾಂಗ್. ಅಂದರೆ ಚಾರ್ಜ್ ಅನ್ನೋದು ಫ್ರ್ಯಾಕ್ಷನಲ್ಲಿ ಇರೋಂಗಿಲ್ಲ, ಅದು ಹೋಲ್ ನಂಬರ್ನಲ್ಲಿ ಇರ್ತದೆ, ಅದು ಇಂಟೀಜರಲ್ಲಿ ಇರ್ತದೆ. Fraction of the charge cannot exist, will not exist. Charges exist in this form, and this is the general expression for the existence of the charge. ಈ ಥರ ಹೇಳೋದಕ್ಕೆ ದೇ ಆರ್ ಕ್ವಾಂಟೈಸ್ಡ್ ಅಂಥೇಳಿ ಹೇಳಾಗ್ತದೆ. ಕ್ವಾಂಟಾ ಅನ್ನೋ ಶಬ್ದನ ಬಳಸಿ ಹೇಳಾಗ್ತದೆ. ಥರ್ಡ್ ಒನ್ ಈಸ್ ಚಾರ್ಜಸ್ ಆರ್ ಎಡಿಟಿವ್. ಈಗ ಇದು ಒಂದು ಚಾರ್ಜ್, ಇದು ಒಂದು ಚಾರ್ಜ್, ಇದು ಒಂದು ಚಾರ್ಜ್, ಇಂಥ ಒಟ್ಟು ಎಷ್ಟು ಚಾರ್ಜ್ ಆಯ್ತು ಅಂದರೆ they can be added. So we can say that total charge equal to 3e antheli. Therefore the first one says that charges are conserved. Second property, basic property, says that charges are quantized. Third basic property says that charges are additive. Charges can be added antheli. Therefore mention basic properties of charge anta kelidre you have to mention these three. Charges are conserved, charges are quantized, and charges are additive. In next, ಜನರಲ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಕೂಡ ನೋಡಬೇಕಾಗ್ತದೆ. ಚಾರ್ಜ್ ಬಗ್ಗೆ ನಾವು ಸಮಗ್ರವಾಗಿ ತಿಳ್ಕೊಬೇಕಾಗಿದ್ದರೆ ಇವಾಗ ಜನರಲ್ ಪ್ರಾಪರ್ಟೀಸ್ ನೋಡ್ತಾ ಇದ್ದೀವಿ. ಅದನ್ನು ನಂಬರ್ 1 ಅಂತ ಹಾಕಿ ಮೆನ್ಷನ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ದ ಫಸ್ಟ್ ಒನ್ ಇವಾಗ ನಿಮ್ಮ ನೋಟ್ಸನ್ನು ನೋಡ್ತಾ ಇರ್ರಿ. ನಿಮ್ಮ ನೋಟ್ಸಲ್ಲಿ ಮೆನ್ಷನ್ ಮಾಡಿದ್ದೀವಿ ಫಸ್ಟ್ ಜನರಲ್ ಪ್ರಾಪರ್ಟಿ, ದಟ್ ಈಸ್ ಲೈಕ್ ಚಾರ್ಜಸ್ ರಿಪೆಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂಥೇಳಿ. ಲೈಕ್ ಚಾರ್ಜಸ್ ದೇ ರಿಪೆಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ದೇ ಆಲ್ವೇಸ್ ಅಟ್ರಾಕ್ಟ್ ಈಚ್ ಅದರ್ ಅಂಥೇಳಿ. ಇದರರ್ಥ ಏನು ಅಂತಂದರೆ ಫಸ್ಟ್ ಬೇಸಿಕಲಿ ಲೈಕ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್, ದೇರ್ ಆರ್ 2 ಟೈಪ್ಸ್ ಆಫ್ ಚಾರ್ಜಸ್. ಅದರಲ್ಲಿ ನಾವು ಲೈಕ್ ಚಾರ್ಜಸ್ ಅಂತ ಹೇಳ್ತೀವಿ, ಅನ್ಲೈಕ್ ಚಾರ್ಜಸ್ ಅಂತ ಹೇಳ್ತೀವಿ. 2 ಟೈಪ್ಸ್ ಆಫ್ ಚಾರ್ಜ್ ಅಂದಾಗ ಒಂದು ಪಾಸಿಟಿವ್ ಚಾರ್ಜ್ ಮತ್ತೊಂದು ನೆಗೆಟಿವ್ ಚಾರ್ಜ್. ದೀಸ್ ಆರ್ ದ 2 ಟೈಪ್ಸ್ ಆಫ್ ಚಾರ್ಜಸ್. ನೀವು ಲೈಕ್ ಚಾರ್ಜಸ್ ಅಂತಂದರೆ ಒಂದು ಪಾಸಿಟಿವ್ ಆಗಿದ್ದರೆ ಇನ್ನೊಂದು ಪಾಸಿಟಿವ್ನೇ ಆಗಿರಬೇಕು, ಅಥವಾ ಒಂದು ನೆಗೆಟಿವ್ ಆಗಿದ್ದರೆ ಇನ್ನೊಂದು ನೆಗೆಟಿವ್ನೇ ಆಗಿರಬೇಕು. ದೀಸ್ ಆರ್ ಲೈಕ್ ಚಾರ್ಜಸ್ ಅಂತ ಹೇಳಾಗ್ತದೆ. ಅನ್ಲೈಕ್ ಚಾರ್ಜಸ್ ಅಂತಂದರೆ ಇದರದ್ದು ಅಪೋಸಿಟ್, ದಟ್ ಈಸ್ ಒಂದು ಚಾರ್ಜ್ ಪಾಸಿಟಿವ್ ಆಗಿದ್ದರೆ ಇನ್ನೊಂದು ಕಂಪಲ್ಸರಿ ನೆಗೆಟಿವ್ ಚಾರ್ಜ್ ಆಗಿರಬೇಕು. ಅಪೋಸಿಟ್ ಟೈಪ್ ಆಫ್ ಚಾರ್ಜ್ ಆಗಿರಬೇಕು. ಇದ್ದರೆ
ಈ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಟುಗೆದರ್ ಆರ್ ಸೇಡ್ ಟು ಬಿ ಅನ್ಲೈಕ್ ಚಾರ್ಜಸ್. ಪಾಸಿಟಿವ್ ಆರ್ ನೆಗೆಟಿವ್ ಟುಗೆದರ್ ಆರ್ ಸೇಡ್ ಟು ಬಿ ಲೈಕ್ ಚಾರ್ಜಸ್. ಸೊ ಈ ಥರ ಲೈಕ್ ಚಾರ್ಜಸ್ ಅಂದರೆ ಒಂದು ಪಾಸಿಟಿವ್ ಚಾರ್ಜ್ ಹತ್ತಿರ ಇನ್ನೊಂದು ಪಾಸಿಟಿವ್ ಚಾರ್ಜ್ ತೊಗೊಂಡು ಬಂದುಬಿಟ್ರೆ, ಹತ್ತಿರ ತೊಗೊಂಡ್ಬಂದುಬಿಡೋದು, ವೆರಿ ಕ್ಲೋಸ್ ಟು ಈಚ್ ಅದರ್ ತೊಗೊಂಡ್ಬಂದುಬಿಟ್ರೆ ಅವ್ರ ನಡುವೆ ಫೋರ್ಸ್ ಕಂಡು ಬರ್ತದೆ. ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಚಾರ್ಜಸ್ಗಳು ಹತ್ತಿರ ತೊಗೊಂಡು ಬಂದಾಗ ಅವ್ರ ನಡುವೆ ಫೋರ್ಸ್ ಕಂಡು ಬರ್ತದೆ, ಎಕ್ಸಿಬಿಟ್ ಆಗ್ತದೆ. ನೆನ್ನೆ ದಿವಸ ನೋಡಿದ್ವಿ. ಅದೇ ರೀತಿ ಅನ್ಲೈಕ್ ಚಾರ್ಜಸ್ಸು ಹತ್ತಿರ ತೊಗೊಂಡ್ಬಿಟ್ರೆ, ಒಂದು ಪಾಸಿಟಿವ್ ಚಾರ್ಜ್ ಹತ್ತಿರ ಇನ್ನೊಂದು ನೆಗೆಟಿವ್ ಚಾರ್ಜ್ ತೊಗೊಂಡು ಬಂದುಬಿಟ್ರೆ ಅವಾಗಲೂ ಫೋರ್ಸ್ ಏನಾಗ್ತದೆ, ಎಕ್ಸಿಬಿಟ್ ಆಗ್ತದೆ, ತೋರಿಸ್ಕೊಳ್ತವೆ ಫೋರ್ಸ್. ಹೌ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ತೋರಿಸ್ಕೊಳ್ತವೆ. ಇಲ್ಲಿ ಲೈಕ್ ಚಾರ್ಜಸ್ ಈ ಥರ ಒಂದು ಪಾಸಿಟಿವ್ ಚಾರ್ಜ್ ಹತ್ತಿರ ಇನ್ನೊಂದು ಪಾಸಿಟಿವ್ ಚಾರ್ಜ್, ಒಂದು ನೆಗೆಟಿವ್ ಚಾರ್ಜ್ ಹತ್ತಿರ ಇನ್ನೊಂದು ನೆಗೆಟಿವ್ ಚಾರ್ಜ್ ತೊಗೊಂಡು ಬಂದರೆ ದ್ಯಾಟ್ ಲೀಡ್ಸ್ ಟು ವಾಟ್ ಈಸ್ ನೋನ್ ಆ್ಯಸ್ ರಿಪಲ್ಷನ್ ಅಂಥೇಳಿ. ಏನಿದು ರಿಪಲ್ಷನ್ ಅಂತಂದರೆ, ಇವೆರಡು ಚಾರ್ಜ್ ದಿ ಸ್ಟಾರ್ಟ್ ಮೂವಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಈ ಥರ ವಿರುದ್ಧವಾಗಿ ಒಂದಕ್ಕೊಂದು ರಿಪೆಲ್ ಆಗ್ತದೆ, ಒಂದಕ್ಕೊಂದು ಅಪೋಸಿಟ್ ಡೈರೆಕ್ಷನಲ್ಲಿ ಪುಷ್ ಮಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದೇ ಥರ ಇಲ್ಲಿ ಬೇಕಾದರೆ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ನೋಡೋಣ ಅಂತ ಏನು ಮಾಡಿದ್ದೀವಿ. ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಹತ್ತಿರ ಇನ್ನೊಂದು ಪಾಸಿಟಿವ್ ಚಾರ್ಜೇ ತಗೊಂಡು ಬಂದುಬಿಟ್ರೆ ಅವತುಗಳ ಮಧ್ಯೆ ಫೋರ್ಸ್ ಆಫ್ ರಿಪಲ್ಷನ್ ಅಂತ ಹೇಳಬೇಕು, ಅಥವಾ ರಿಪಲ್ಸಿವ್ ಫೋರ್ಸ್ ಅಂತ ಹೇಳಬೇಕು, ಅಥವಾ ದೆ ರಿಪೆಲ್ ಅಂತ ಹೇಳಬೇಕು. ರಿಪೆಲ್ ಆದ ನಂತರ ಇದನ್ನು ರಿಪೆಲ್ ಮಾಡ್ತದೆ, ಅಂದರೆ ಈ ಚಾರ್ಜ್ ಇದನ್ನು ಪುಷ್ ಮಾಡ್ತದೆ ಈ ಕಡೆ. ಅದೇ ಥರ ಈ ಚಾರ್ಜ್ ಇದಕ್ಕೆ ಈ ಕಡೆ ಪುಷ್ ಮಾಡ್ತದೆ. ಸೊ ಎರಡು ದೂರ ಹೋಲಿಕೆ ಚಾಲು ಮಾಡ್ತವೆ. ಹಾಗೆ ಆಯಿತು ಅಂತಂದರೆ ಅಲ್ಲಿ ರಿಪಲ್ಷನ್ ಆಯಿತು ಅಂತ ಹೇಳಬೇಕು. ಸೊ ದಿಸ್ ಸಿಮಿಲರ್ಲಿ ಹ್ಯಾಪನ್ಸ್ ಇನ್ ಕೇಸ್ ಆಫ್ ಟೂ ನೆಗೆಟಿವ್ ಚಾರ್ಜಸ್ ಆಲ್ಸೋ, ದೇ ಆಲ್ಸೋ ರಿಪೆಲ್. ದೇರ್ಫೋರ್ ಇಲ್ಲಿ ಲೈಕ್ ಚಾರ್ಜಸ್ ರಿಪೆಲ್ ಅಂದಂಗೆ ಆಯಿತು. ಅದೇ ಥರ ಒಂದು ಪಾಸಿಟಿವ್ ಚಾರ್ಜ್ ಹತ್ತಿರ ಇನ್ನೊಂದು ನೆಗೆಟಿವ್ ಚಾರ್ಜ್ ತಂದುಬಿಟ್ರೆ ಅವಾಗಲೂ ಫೋರ್ಸ್ ಇರುತ್ತೆ, ಬಟ್ ದ ಫೋರ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್. ದಿಸ್ ಪಾಸಿಟಿವ್ ಚಾರ್ಜ್ ಅಟ್ರಾಕ್ಟ್ಸ್ ದ ನೆಗೆಟಿವ್ ಚಾರ್ಜ್, whereas negative charge attracts the positive charge. The force is acting in this direction, the force is acting in this direction. Therefore, they come still closer together. This is called as attractive force. This is called as repulsive force, and this is called as attractive force ಅಂತ ಹೇಳ್ಬೋದು. Therefore, ಮೊದಲೇ ಪ್ರಾಪರ್ಟಿ ಏನು ಹೇಳ್ತಾ ಅಂತಂದರೆ, ಲೈಕ್ ಚಾರ್ಜಸ್ ರಿಪೆಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಇನ್ನು ಎರಡನೇ ಪ್ರಾಪರ್ಟಿಗೆ ಬಂದುಬಿಟ್ರೆ, ಎರಡನೇದು ಜನರಲ್ ಪ್ರಾಪರ್ಟಿ ಬಂದುಬಿಟ್ರೆ ಅಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ಎ ಚಾರ್ಜ್ ಬಾಡಿ ಅಟ್ರಾಕ್ಟ್ಸ್ ಲೈಟ್ ಆ್ಯಂಡ್ ಅನ್ಚಾರ್ಜ್ ಬಾಡೀಸ್. ನಾನು ಹೇಳಿದ್ದೀನಿ ನಿಮ್ಮ ನೋಟ್ಸ್ ನೋಡ್ತಾ ಇರಬೇಕು ಅಂಥೇಳಿ. ನಾವು ಐ ಆಮ್ ರೀಡಿಂಗ್ ಸೆಕೆಂಡ್ ಜನರಲ್ ಪ್ರಾಪರ್ಟಿ. ಅದರಲ್ಲಿ ಎ ಚಾರ್ಜ್ಡ್ ಬಾಡಿ ಅಟ್ರಾಕ್ಟ್ಸ್ ಲೈಟ್ ಆ್ಯಂಡ್ ಅನ್ಚಾರ್ಜ್ ಬಾಡಿ. ಸೊ ಒಂದು ಫಸ್ಟಿಗೆ ನಿಮ್ಮ ಹತ್ರ ಏನಿರಬೇಕು, ಒಂದು ಚಾರ್ಜ್ ಬಾಡಿ ಇರಬೇಕು. ಆ ಚಾರ್ಜ್ ಬಾಡಿನ ಎಲ್ಲಿ ತೊಗೊಂಡು ಹೋಗಬೇಕು ಅಂತಂದರೆ, ಲೈಟ್ ಆ್ಯಂಡ್ ಅನ್ಚಾರ್ಜ್ ಬಾಡಿ ಹತ್ರ ತೊಗೊಂಡು ಹೋಗಬೇಕು. ಆ ನೋಟ್ಸ್ ನಿಮಗೆ ತೋರಿಸ್ಬಿಡ್ತೀನಿ ನಾನು ಬರೆಯೋದಕ್ಕಿಂತಲೂ. ದಿಸ್ ಇಸ್ ದ ನೋಟ್ಸ್ ಗಿವನ್ ಬೈ ವಿ ಟು ಯು. ಚಾರ್ಜ್ ಬಾಡಿ ಅಟ್ರಾಕ್ಟ್ಸ್ ಲೈಟ್ ಆ್ಯಂಡ್ ಅನ್ಚಾರ್ಜ್ ಬಾಡೀಸ್ ಅಂತ ಈ ಥರ ಇದೆ, ಹೌದಾ? ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ಬೋದು. ಈ ಒಂದು ಕೋಂಬ್ ತೊಗೊಳ್ರಿ ಆ್ಯಂಡ್ ಸಮ್ ಪೇಪರ್ ಪೀಸಸ್ ತೊಗೊಳ್ರಿ. ರೈಟ್? ಸೊ ಕೋಂಬನ್ನು ಬರೀ ಕೋಂಬಾಗಿರ್ಬೋದು, ಹಣೆಗೆ ಅದನ್ನು ಬಾಚ್ಕೊಳ್ಬೇಕು, ತಲೆ ಬಾಚ್ಕೊಂಡಿರ್ಬೇಕು, ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಬಾಚ್ಕೊಳ್ಬೇಕು. ಬಾಚ್ಕೊಂಡಂಥ ಕೋಂಬ್ ಇರಬೇಕು. ಒಂದು ಪೇಪರ್ ತೊಗೊಳ್ರಿ, ಸಣ್ಣ ಪೀಸಸ್ ಮಾಡಿರಿ. ಈ ಥರ ಸಣ್ಣ ಪೀಸಸ್, ದೀಸ್ ಆರ್ ಸ್ಮಾಲ್ ಪೇಪರ್ ಪೀಸಸ್. ಆ ಕೋಂಬನ್ನು ತೊಗೊಂಡು, ತಲೆ ಬಾಚ್ಕೊಂಡಂಥ ಕೋಂಬನ್ನು ತೊಗೊಂಡು ಪೇಪರ್ ಪೀಸ್ ಹತ್ತಿರ ತೊಗೊಂಡು ಹೋಗ್ರಿ. ಇಟ್ ಅಟ್ರಾಕ್ಟ್ಸ್, ದ ಕೋಂಬ್ ಅಟ್ರಾಕ್ಟ್ಸ್ ಸ್ಮಾಲ್ ಪೇಪರ್ ಪೀಸಸ್. ದೀಸ್ ಆರ್ ಲೈಟ್ ಆ್ಯಂಡ್ ಅನ್ಚಾರ್ಜ್ ಬಾಡೀಸ್. ಇದು ಕೋಂಬನ್ನು ನಿಮ್ಮ ಹಣೆಗೆ ತೊಗೊಂಡು ತಲೆ ಜೊತೆ ಹಿಕ್ಕೊಂಡಾಗ ಅಲ್ಲಿ ಒಂದು ಮೆಥಡ್ ಆಫ್ ಎಲೆಕ್ಟ್ರಿಫಿಕೇಷನ್ ಆಯಿತು. ದಟ್ ಈಸ್ ಫ್ರಿಕ್ಷನ್ ಇಸ್ ದ ಮೆಥಡ್ ಆಫ್ ಎಲೆಕ್ಟ್ರಿಫಿಕೇಷನ್ ಅಂತ ನೋಡಿದ್ದೀವಿ. ಸೊ ನಿಮ್ಮ ಹೇರು ಮತ್ತು ಕೋಂಬ್ ನಡುವೆ ಫ್ರಿಕ್ಷನ್ ಆಗುತ್ತೆ. ಆ ಫ್ರಿಕ್ಷನ್ನಿಂದಾಗಿ ಕೋಂಬ್ ಚಾರ್ಜ್ ಆಗುತ್ತೆ. ಈ ಚಾರ್ಜ್ ಆಗಿದ್ದು ಅದರ ಕ್ಯಾರೆಕ್ಟರ್ ಪ್ರಕಾರ ದಿಸ್ ಅಟ್ರಾಕ್ಟ್ಸ್ ಲೈಟ್ ಆ್ಯಂಡ್ ಅನ್ಚಾರ್ಜ್ಡ್ ಬಾಡೀಸ್. ಪೇಪರ್ ಪೀಸ್ ಆರ್ ಅನ್ಚಾರ್ಜ್ಡ್ ಬಾಡೀಸ್. ದಿಸ್ ಇಸ್ ಒನ್ ಥಿಂಗ್ ಅಬ್ಸರ್ವ್ಡ್. Third general property is charges always reside on the outer surface of the conductor. Third, ಹೀಗೊಂದು ಕಂಡಕ್ಟರ್ ತೊಗೊಂಡ್ಬಿಟ್ಟಿದ್ರೆ, ದಿಸ್ ಇಸ್ ಸಮ್ ಕಂಡಕ್ಟರ್ ಅಂದ್ಕೊಂಡ್ಬಿಟ್ರೆ,
ಅದ್ಮೇಲೆ ನೀವು ಚಾರ್ಜನ್ನ ಹಾಕಿದರೆ ಆ ಚಾರ್ಜನ್ನು ಈ ಥರ ಸೈನ್ ಮುಖಾಂತರ ತೋರಿಸ್ತೀವಿ. ಒಂದು ಪ್ಲಸ್ ಸೈನ್ ಇಂಡಿಕೇಟ್ ಒನ್ ಚಾರ್ಜ್. Therefore, they always reside on the outer surface of the conductor. So inside we cannot show charges, only on the outer surface of the conductor ಅಂತ ಹೇಳ್ಬೋದು. And the fourth property is density of charges is more at sharp edges. For example, this is another property. ಇದು ಒಂದು ಆಬ್ಜೆಕ್ಟ್, ಇದು ಸ್ಪೆರಿಕಲ್ ಶೇಪ್ ಇರುವಂಥದ್ದು. ಸ್ಪಿಯರ್ ತೊಗೊಂಡ್ಬಿಟ್ರೆ ಇಟ್ ಸರ್ಫೇಸ್ ಈಸ್ ವೆರಿ ಸ್ಮೂತ್ ಇರ್ತದೆ. ಅದ್ರ ಮೇಲೆ ಚಾರ್ಜಸ್ ಹಾಕಿದರೆ ದ ಚಾರ್ಜಸ್ ವಿಲ್ ಅಡಿಯರ್ ಆರ್ ಡೆಪಾಸಿಟೆಡ್ ಇನ್ ದಿಸ್ ಫ್ಯಾಷನ್, ದಟ್ ಈಸ್ ಈವನ್ ಡೆಪೋಸಿಷನ್ ಆಫ್ ಚಾರ್ಜಸ್ ವಿಲ್ ಟೇಕ್ ಪ್ಲೇಸ್ ಅಂಥೇಳಿ. ಸೊ ಆ ಸರ್ಫೇಸ್ ಅನ್ಈವನ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ಈ ಥರ ಅನ್ಈವನ್ ಆಗಿದ್ದರೆ ಅವಾಗ ಈ ಥರ ಚಾರ್ಜಸ್ ಡೆಪಾಸಿಟ್ ಆಗೋಂಗಿಲ್ಲ. ಏನಾಗ್ತದೆ, ಇಲ್ಲಿಂದ ಇಲ್ಲಿಗೆ ಸಿಮಿಲರ್ ತೋರಿಸ್ಬೇಕು. ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ಚಾರ್ಜಸ್ ಡೆನ್ಸಿಟಿ ಆಫ್ ದ ಚಾರ್ಜಸ್, ದ್ಯಾಟ್ ಈಸ್ ಕಾನ್ಸಂಟ್ರೇಷನ್ ಆಫ್ ದ ಚಾರ್ಜಸ್ ಈಸ್ ಮೋರ್. ಐ ಥಿಂಕ್ ಯು ಕ್ಯಾನ್ ಸಿ ಡೆನ್ಸಿಟಿ ಆಫ್ ಚಾರ್ಜಸ್. ಇಲ್ಲಿ ಮತ್ತೆ ಡೆನ್ಸಿಟಿ ಕಡಿಮೆ ಆಯಿತು. ಶಾರ್ಪ್ ಎಡ್ಜ್ ಬಂದಾಗ ದ ಡೆನ್ಸಿಟಿ ಆಫ್ ದ ಚಾರ್ಜಸ್ ಗೋಸ್ ಆನ್ ಇನ್ಕ್ರೀಸ್. ಹತ್ರ ತೋರಿಸ್ಬೇಕಲ್ಲ ಚಾರ್ಜಸ್, ವೆರಿ ಕ್ಲೋಸ್ ಟು ಈಚ್ ಅದರ್. ಫಾರ್ ಎಕ್ಸಾಂಪಲ್ ಸ್ವಲ್ಪ ಲಾರ್ಜ್ ಡ್ರಾ ಮಾಡಿ ತೋರಿಸೋದಾಗಿದ್ದರೆ ಇಲ್ಲಿ ಚಾರ್ಜಸ್ ಡೆನ್ಸಿಟಿ ಲೆಸ್ ಇರ್ತದೆ. ಶಾರ್ಪ್ನೆಸ್ ಹೆಚ್ಚಾಗ್ತಾ ಹೋದಂಗೆ ಡೆನ್ಸಿಟಿ ಆಫ್ ದ ಚಾರ್ಜಸ್ ವಿಲ್ ಗೋ ಆನ್ ಇನ್ಕ್ರೀಸಿಂಗ್. ಮೋರ್ ನಂಬರ್ ಆಫ್ ಚಾರ್ಜಸ್ ತೋರಿಸ್ಬೇಕಿಲ್ಲಿ, ಮತ್ತು ಸ್ವಲ್ಪ ಬಿಡಿಯಾಗಿ ತೋರಿಸ್ಬೇಕು. ಈ ಥರ ಈ ರೀಜನಲ್ಲಿ ಡೆನ್ಸಿಟಿ ಈಸ್ ಮೋರ್, ಈ ರೀಜನಲ್ಲಿ ಡೆನ್ಸಿಟಿ ಈಸ್ ಲೆಸ್ ಅಂಥೇಳಿ. Therefore, density of the charges is more at the sharp edges ಅಂತ ಹೇಳ್ಬೋದು. ಆ ಥರ ಇಟ್ ಇಸ್ they are going to deposit in that fashion. ಏರಿಯಾ ಕಡಿಮೆ ಇದ್ದರೆ more number of charges will get deposited. And next property, general property is charges produce magnetic field when they are in motion. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೀಲ್ಡ್ ನೋಡ್ತಾ ಇದ್ದೀವಿ. ಬಿಗಿನಿಂಗ್ನಿಂದ ಕೇಳ್ತಾ ಬಂದಿರೋದು ನೀವು ಏನು ಅಂತಂದರೆ, ಒಂದು ಗ್ರಾವಿಟೇಷ್ನಲ್ ಫೀಲ್ಡ್ ಅಂಥೇಳಿ, ಮತ್ತೊಂದು ಇಲೆಕ್ಟ್ರಿಕ್ ಫೀಲ್ಡ್ ಅಂಥೇಳಿ ಈ ವರ್ಷ ಡಿಸ್ಕಸ್ ಮಾಡೋದು ಇದನ್ನು. ಮತ್ತೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ದಿಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೀಲ್ಡ್ಸ್. ಸೊ ಗ್ರಾವಿಟೇಷನಲ್ ಫೀಲ್ಡ್ ಅದು ಅರ್ತ್ ಗ್ರಾವಿಟಿಗೆ ಸಂಬಂಧಪಟ್ಟಿರೋದು. ಅರ್ತ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಗ್ರಾವಿಟಿ. therefore all the bodies when come under the field of gravity will move towards the earth. ಸೊ ಗ್ರಾವಿಟೇಷನಲ್ ಫೀಲ್ಡ್ ಅಂತ ಬಂದಾಗ ಅರ್ತ್ ಹೀಗಿರ್ತದೆ ಅಂತಂದರೆ ಅದು ಸುತ್ತ ಸಟನ್ ಏರಿಯಾ ಇರ್ತದೆ. ಆ ಏರಿಯಾದಲ್ಲಿ ಏನಾದರೂ ಆಬ್ಜೆಕ್ಟ್ ಬಂದರೆ ದೇ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದಿ ಅರ್ತ್. ಇಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ ಅದು ಒಂದು ಚಾರ್ಜ್ಡ್ ಬಾಡಿ ಹಿಂಗೆ ತೋರಿಸೋದಲ್ಲ, ಚಾರ್ಜ್ ಅದರ ಸುತ್ತಲೂ ಇರುವಂಥ ಏರಿಯಾ, ದ್ಯಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದಾಗ ಒಂದು ಮ್ಯಾಗ್ನೆಟ್ ಅಂತ ತೊಗೊಂಡ್ಬಿಟ್ರೆ, ಮ್ಯಾಗ್ನೆಟ್ ಇಸ್ ಹ್ಯಾವಿಂಗ್ 2 poles ನಾರ್ತ್ ಆ್ಯಂಡ್ ಸೌತ್, ಅದ್ರ ಸುತ್ತಲೂ ಇರುವಂಥ ಏರಿಯಾ, ದ್ಯಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೇಳಿ. ಇಲ್ಲಿ ಇದು ಎಲೆಕ್ಟ್ರಿಕ್ ಚಾರ್ಜ್ ಆಗಿರಬಹುದು, ಆದರೂ ವೆನ್ ದಟ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಅಂಡರ್ ಮೋಷನ್, ವೆನ್ ಇಟ್ ಈಸ್ ಮೂವಿಂಗ್ ಇಟ್ ಎಕ್ಸಿಬಿಟ್ಸ್, ಇಟ್ ಶೋಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನೀವು ಕ್ಲಿಯರಾಗಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ನೆನ್ಪಿಟ್ಕೋಬೇಕು. ಏನು ಅಂತಂದರೆ, ವೆನ್ ದ ಎಲೆಕ್ಟ್ರಿಕ್ ಚಾರ್ಜ್ at rest, when the electric charge is at rest, it exhibits electric field. When it starts moving, it exhibits magnetic field. Electric charge at rest will be having electric field around it. Electric field. The same electric charge in motion will be having not electric field, it will be having magnetic field. Electric charge at rest possesses electric field. The same electric charge in motion possesses magnetic field, gives rise to magnetic field. So this is one property. And the last property is this charge annode. Charge itself is a scalar quantity. Types of physical quantity last study ಮಾಡಿದ್ದಾರೆ ನೀವು. Which are those?
One is scalar quantity, another is vector quantity ಅಂತ ಹೇಳಿ. What is the difference between them? Scalar quantity are the physical quantities which are having only magnitude, whereas vector quantities are also physical quantities but they have both magnitude and direction. Therefore this charge is a scalar quantity. Therefore this charge can be measured and it is not having any direction, it is having only magnitude. Therefore it should be considered as a scalar quantity. Therefore these are the basic and general properties with respect to charge. Next and the important part begins, that is discussion regarding Coulomb's law. Coulomb's law. ಇಲ್ಲಿ ಫಸ್ಟಿಗೆ ಲೆಟ್ ಅಸ್ ಸಿ, ಇವತ್ತು ಕೊಟ್ಟಿದ್ದು, ಇವತ್ತು ಅಪ್ಲೋಡ್ ಮಾಡಿದ್ದು ನೋಟ್ಸ್ ನಿಮಗಿದು Coulomb's law. So I want to show that to you. So this is your statement of the Coulomb's law. Coulomb's law, the statement Professor Coulomb studied regarding the charge and its force. He gives whatever he has studied, he has stated in the form of a statement, in the form of law. And the statement of the law is like this: the force between 2 point charges is directly proportional to the product of the magnitude of charges and inversely proportional to the square of the distance between them. The direction of this force is along the line joining the two charges. ಇದು ಸಾಕಷ್ಟು ಸತಿ ಪರೀಕ್ಷೆಗೆ ಬಂದಿದೆ, ಬರ್ತಾನೆ ಇರ್ತದೆ. ಇಂಪಾರ್ಟೆಂಟ್ ಅಂದ್ಕೊಂಡು ನೀವು ಅದನ್ನು ಸರಿಯಾಗಿ ತಯಾರು ಮಾಡ್ಕೋಬೇಕು. ಅಲ್ಲಿ ಸ್ಟೇಟ್ಮೆಂಟು ಕೇಳಲಾಗ್ತದೆ, ಆ ಸ್ಟೇಟ್ಮೆಂಟದು ಎಕ್ಸ್ಪ್ಲನೇಷನು ಕೇಳಲಾಗ್ತದೆ. ಸ್ಟೇಟ್ಮೆಂಟಿಗೆ ಸಪ್ರೇಟ್ ಮಾರ್ಕ್ಸ್ ಇರ್ತದೆ, ಎಕ್ಸ್ಪ್ಲನೇಷನ್ ಸಪ್ರೇಟ್ ಮಾರ್ಕ್ಸ್ ಇರ್ತದೆ. ಎರಡು ನೀಟಾಗಿ ಬರೀಬೇಕಾಗ್ತದೆ. ದೇರ್ಫೋರ್ ಅದರಲ್ಲಿ 2 ಪಾರ್ಟ್ ಇದೆ ಈ ಲಾನಲ್ಲಿ. ಫಸ್ಟ್ ಪಾರ್ಟ್ ಏನು ಹೇಳ್ತಂತಂದರೆ, 2 ಚಾರ್ಜ್ಗಳು ಹತ್ತಿರ ತಂದಾಗ, ಇದೊಂದು ಚಾರ್ಜ್ ಇತ್ತು ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಣ ಅಂತ, ದಿಸ್ ಈಸ್ 1 ಚಾರ್ಜ್, ದಿಸ್ ಇಸ್ ಸೆಕೆಂಡ್ ಚಾರ್ಜ್. ಲೆಟ್ ಅಸ್ ಕಾಲ್ ಇಟ್ ಆಸ್ ಚಾರ್ಜ್ Q1, ಲೆಟ್ ಅಸ್ ಕಾಲ್ ದಿಸ್ ಆಸ್ ಚಾರ್ಜ್ Q2. ಬೇರೆ ಪೇಪರ್ ತಗೊಳ್ಳೋಣ ಅಂತ. ಸೊ ಲೆಟ್ ಅಸ್ ಕನ್ಸಿಡರ್ ದೀಸ್ ಆರ್ ದ 2 ಚಾರ್ಜಸ್ Q1 ಆ್ಯಂಡ್ Q2 ಅಂತ. And if r is the distance between the 2 charges, ಪಾಯಿಂಟ್ ಹಾಕಿದ್ದೇವಲ್ಲ, ದೇ ಆರ್ ಕಾಲ್ಡ್ ಆಸ್ ಪಾಯಿಂಟ್ ಚಾರ್ಜಸ್. ಒಂದ್ರದ್ದು ಹೆಸರಲ್ಲ ಇದು ಮ್ಯಾಗ್ನಿಟ್ಯೂಡ್, ಅದ್ರ ಬೆಲೆ Q1. ಈ ಚಾರ್ಜಸ್ ಮ್ಯಾಗ್ನಿಟ್ಯೂಡ್ Q2. ಅವೆರಡರ ನಡುವೆ ಸರ್ಟನ್ ಡಿಸ್ಟೆನ್ಸ್ ಇದೆ, ದಟ್ ಡಿಸ್ಟೆನ್ಸ್ ಈಸ್ r ಯೂನಿಟ್ಸ್ ಅಂಥೇಳಿ. ಸೊ Q1, Q2 ಆರ್ ದ ಚಾರ್ಜಸ್ and r is the distance between the 2 charges. ಹೀಗಿದ್ದಾಗ ಅವೆರಡು ಚಾರ್ಜ್ಗಳ ಮಧ್ಯೆ ಯೂಸಲಿ ಏನು ಹೇಳಿಲ್ಲ ಅಂತಂದರೆ ಪಾಸಿಟಿವ್ನೇ ಅನ್ಕೊಂಬಿಡ್ರಿ. ಪಾಸಿಟಿವ್ ಚಾರ್ಜ್ ಇರ್ತವೆ, ಅವ್ರ ನಡುವೆ ರಿಪಲ್ಸಿವ್ ಫೋರ್ಸ್ ಇರ್ತದೆ, ಹೌದಾ? ಸೊ ಅವ್ರ ನಡುವೆ ಎಫ್ ಅನ್ನೋಷ್ಟು ಫೋರ್ಸ್ ಇದ್ದರೆ, ಅವು ಹತ್ತಿರ ತೊಗೊಂಬಂದಾಗ ಅವ್ರ ನಡುವೆ ರಿಪಲ್ಸಿವ್ ಫೋರ್ಸ್ ಇರ್ತದೆ. ಆ ಫೋರ್ಸ್ ಎಫ್ನಷ್ಟಾಗಿದ್ದರೆ, ದಿಸ್ ಫೋರ್ಸ್ ಅಕಾರ್ಡಿಂಗ್ ಟು Coulomb's law, he says that directly proportional to magnitude, product of the magnitude of the charges, product of the magnitude, ಇದೊಂದು ಮ್ಯಾಗ್ನಿಟ್ಯೂಡ್ ಅದರದ್ದು ಪ್ರಾಡಕ್ಟ್ ಅಂದರೆ ಇಂಟು, ದಟ್ ಈಸ್ Q1 ಇಂಟು Q2. ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Q1 Q2. ಸೊ ಎರಡು ಚಾರ್ಜ್ಗಳ ಮಧ್ಯೆ ಏನು ಫೋರ್ಸ್ ಇರ್ತದಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫಸ್ಟ್ ಚಾರ್ಜ್ ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಸೆಕೆಂಡ್ ಚಾರ್ಜ್. ಸೊ ಮ್ಯಾಗ್ನಿಟ್ಯೂಡ್ ಹೆಚ್ಚಾಗ್ತಾ ಹೋಗ್ಬಿಟ್ರೆ ಫೋರ್ಸು ಹೆಚ್ಚಾಗ್ತದೆ, ರಿಪಲ್ಸಿವ್ ಫೋರ್ಸ್. ಮ್ಯಾಗ್ನಿಟ್ಯೂಡ್ ಕಡಿಮೆ ಆಗ್ತಾ ಬಂದರೆ ಫೋರ್ಸ್ ಕೂಡ ಕಡಿಮೆ ಆಗ್ತಾ ಬರ್ತದೆ. ಇಟ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ದ ಫೋರ್ಸ್, ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ 2 ಚಾರ್ಜಸ್ ಅಂತಂದಂಗೆ. ದಿಸ್ ಇಸ್ ಫಸ್ಟ್ ಪಾರ್ಟ್. 2 ಪಾರ್ಟ್ ಅಂತ ಹೇಳಿದೆ. ಅದರಲ್ಲಿ ಸೆಕೆಂಡ್ ಪಾರ್ಟ್ ಬರ್ತದೆ ಅದೇ ಲಾನಲ್ಲಿ. ಏನು ಹೇಳಾಗ್ತದೆ ಅಂತಂದರೆ, ದ ಸೇಮ್ ಫೋರ್ಸ್ ಎಫ್ ಆಲ್ಸೋ ಡಿಪೆಂಡ್ಸ್ ಆನ್ ದಿಸ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಚಾರ್ಜಸ್. ಹೌ ಇಟ್ ಡಿಪೆಂಡ್ಸ್ ಆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಚಾರ್ಜಸ್ ಅಂತಂದರೆ, ಇಟ್ ಈಸ್ ಇನ್ವರ್ಸ್ಲಿ, ದಟ್ ಈಸ್ 1/r², inversely proportional to square of the distance between the 2 charges. ಬರೀ ಡಿಸ್ಟೆನ್ಸ್ ಅಲ್ಲ, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಇಸ್ ಮೋರ್ ಕರೆಕ್ಟ್. ಎಕ್ಸ್ಪರಿಮೆಂಟಲ್ಲಿ ಅಬ್ಸರ್ವ್ ಮಾಡ್ತಾರೆ, ಆವಾಗ ಬರೀ ಆರ್ ತೊಗೊಳ್ತೀನಲ್ಲ, r² ತೊಗೊಂಡ್ರೆ ಇಟ್ ಈಸ್ ಮೋರ್ ಕರೆಕ್ಟ್ ಅಂತ ಅಂದ್ಕೊಂಡು ಅದಕ್ಕೋಸ್ಕರ r² ಅಂತ ಬರೆದಿದ್ದಾರೆ ಇಲ್ಲಿ. ಬಟ್
you have to say that the repulsive force existing between the two charges is inversely proportional to square of the distance between the two charges anta. Therefore F is directly proportional to Q1 Q2. This forms the first part of the Coulomb's law, and F is inversely proportional to square of the distance between the two charges. This forms the second part of the same Coulomb's law. So Q1 Q2 ಅನ್ನೋದು ಎಫ್ಗೆ ಸಂಬಂಧಪಟ್ಟಿದೆ, 1/r² ಅನ್ನೋದು ಎಫ್ಗೆ ಸಂಬಂಧಪಟ್ಟಿದೆ. ಇವೆರಡು ಕಂಬೈನ್ ಮಾಡಿಬಿಟ್ರೆ ನಮಗೆ ಕಂಪ್ಲೀಟ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಫ್ ಕುಲಮ್ಸ್ ಲಾ ಸಿಗ್ಬಿಡ್ತದೆ. ದ್ಯಾಟ್ ಈಸ್ Q1 Q2/r². ಈ ಥರ ಇದು ಅಲ್ಲಿ ನಿಮಗೆ ಬರ್ಕೊಂಡಿದ್ದು ಸ್ಟೇಟ್ಮೆಂಟು, ಇದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಫ್ ದಿ ಸ್ಟೇಟ್ಮೆಂಟ್. ಸೊ ಇವಾಗ ಪ್ರಪೋರ್ಷನಿಟಿ ಸೈನ್ ತೆಗೆದುಬಿಟ್ರೆ ಸಮ್ ಕಾನ್ಸ್ಟೆಂಟ್ ಆ್ಯಡ್ ಮಾಡೋಕ್ಕಾಗ್ತದೆ, ಪ್ರಪೋರ್ಷನಿಟಿ ಕಾನ್ಸ್ಟೆಂಟ್ ಅಂತೇಳಿ, that is equal to r². And in SI units or practically determined value of k ಎಷ್ಟು ಅಂತಂದರೆ it is equal to 1/4πε0 Q1 Q2/r². ಏನಿದು ಕೆ ಬೆಲೆ, ಇದು 1/4πε0 ಇಂಟು ಇಲ್ಲೂ ಇಂಟು ಇರ್ತದೆ Q1 Q2/r². Therefore exact expression of the Coulomb's law ಅಂದರೆ ಇಷ್ಟು, F equal to 1/4πε0 Q1 Q2/r² ಅಂತೇಳಿ. ಇದು ನಿಮ್ಮದು ಎಕ್ಸ್ಪ್ಲನೇಷನಲ್ಲಿ ಬರಬೇಕು. ಮೊದಲು ಸ್ಟೇಟ್ಮೆಂಟನ್ನು ಕೊಡ್ತೀರಿ, ನಿಮ್ಮ ನೋಟ್ಸ್ನಾಗ ಇರ್ತಾರೆ, ಆಮೇಲೆ ಹೀಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರಬೇಕು. ಅದು ಎಕ್ಸ್ಪ್ಲನೇಷನ್ ಪಾರ್ಟ್ ಆಯಿತು. ಸೊ ದ್ಯಾಟ್ಗೆ ಎರಡೂ ಕೂಡ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಎಷ್ಟು ಇರ್ತದೋ ಅಷ್ಟು ಬಂದುಬಿಡ್ತದೆ. ಸೊ ಇಲ್ಲಿ ε0 ಏನಪ್ಪ ಇದು ಅಂತಂದರೆ ಇಟ್ ಈಸ್ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಫ್ರೀ ಸ್ಪೇಸ್ ಅಂದರೆ ಚಾರ್ಜನ್ನ ಫ್ರೀ ಸ್ಪೇಸ್ನಲ್ಲಿ ಇಟ್ಟಿರ್ತೀವಿ. ಆ ಚಾರ್ಜ್ಗಳ ಮಧ್ಯೆ ಯಾವುದೇ ಮೀಡಿಯಮ್ ಇರೋಂಗಿಲ್ಲ, ಏರಲ್ಲಿ ಇಟ್ಟಿರ್ತೀವಿ ಅಂತಂದಂಗೆ. ಇದು ಒಂದು ಚಾರ್ಜ್, ಇದು ಒಂದು ಚಾರ್ಜ್ ಅಂದರೆ ಅದ್ರ ಮಧ್ಯೆ, ಈ ಎರಡು ಚಾರ್ಜ್ಗಳ ಮಧ್ಯೆ ನಥಿಂಗ್ ಈಸ್ ಎಕ್ಸಿಸ್ಟಿಂಗ್ ಎಕ್ಸೆಪ್ಟ್ ಏರ್ ಆರ್ ಇವನ್ ವ್ಯಾಕ್ಯೂಮ್ ಅಂತಂದಂಗೆ. ಯಾವುದೋ ಒಂದು ಮೀಡಿಯಮ್ ಇರ್ತಿತ್ತು ಅಂತಂದರೆ ಅವಾಗ ಅದ್ರದ್ದು ಪರ್ಮಿಟಿವಿಟಿ ತೊಗೊಳ್ಬೇಕಾಗ್ತದೆ. ಪರ್ಮಿಟಿವಿಟಿ ಅಂತಂದರೆ ಗಿವಿಂಗ್ ಪರ್ಮಿಷನ್ ಫಾರ್ ರಿಪಲ್ಷನ್ ಆರ್ ಅಟ್ರಾಕ್ಷನ್. ಸೊ ಏನಾದರೂ ಮೀಡಿಯಮ್ ಇತ್ತಂದರೆ ಅದು ಒಂಥರ ಬ್ಲಾಕ್ ಮಾಡ್ತದೆ, ಆ ಫೋರ್ಸಿಗೆ ಬ್ಲಾಕ್ ಮಾಡ್ತದೆ. ಏನೂ ಇಲ್ಲ ಅಂತಂದರೆ ಅವಾಗ ಆ ಬ್ಲಾಕೇಜ್ ಅಥವಾ ಅಪೋಸಿಷನ್ ಏನಾದರೂ ಫ್ಯಾಕ್ಟ್ರ್ ಅದು ಕಡಿಮೆ ಆಗಿರ್ತದೆ. ದೇರ್ಫೋರ್ ಅದನ್ನು ರಿಪ್ರೆಸೆಂಟ್ ಮಾಡೋದು ದಿಸ್ ಒನ್, ಅಬ್ಸಲ್ಯೂಟ್ ಪರ್ಮಿಟಿವಿಟಿ. ಇನ್ನೊಂದು ಮೆಟೀರಿಯಲ್ ಏನಾದರೂ ಹಾಕಿದರೆ ಅವಾಗ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಹಾಕ್ತೀವಿ. ಸೊ ನಿಮಗೆ ಇನ್ನೊಂದು ಕೇಳ್ತಾರೆ ಕ್ವಶನ್ ಏನಂದರೆ, ಅದೇ ಕೂಲಂಬ್ಸ್ ಲಾನ ವೆಕ್ಟರ್ ಫಾರ್ಮ್ನಲ್ಲಿ ಬರೀರಿ ಅಂತ ಹೇಳಿ. ಸೊ ಕ್ವಶನ್ ಹಂಗೆ ಕೇಳಿದರೆ ಏನೇನೋ ಬರೆಯೋಂಗಿಲ್ಲ, ಅದಕ್ಕೆ ಹೇಳಿದ್ದೀನಿ ನಿಮಗೆ ಕ್ವಶನ್ ಪೇಪರ್ನಲ್ಲಿರುವಂಥ ಕ್ವಶನ್ಸನ್ನು ಸರಿಯಾಗಿ ಓದ್ಕೊಳ್ಬೇಕು. ರೈಟ್ ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂತ 1 ಮಾರ್ಕ್ ಕ್ವಶನ್ ಬಂದುಬಿಡ್ತದೆ ಅದು. ಸೊ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಮೊದಲು ಮೇಲೆ ಬರೆದ ಇಕ್ವೇಷನ್ನ ಆ್ಯಸ್ ಇಟ್ ಈಸ್ ಬರೀತೀನಿ, ಇಂಟು Q1 Q2/r². ವೆಕ್ಟರ್ ಫಾರ್ಮ್ ಅಂದಾಗ ಫೋರ್ಸ್ ವೆಕ್ಟರ್ ಕ್ವಾಂಟಿಟಿ ಇಲ್ಲಿ ವೆಕ್ಟರ್ ಹಾಕಬೇಕು. ಅದ್ರ ಜೊತೆಗೆ ಒಂದು ಹೀಗೆ ಬರೆದ್ರೆ ಇದು ಆರ್ ಕ್ಯಾಪ್ ಅಂತ ಓದಬೇಕು. ಅದನ್ನು ಕ್ಯಾಪ್ ಅಂದರೆ ಟೊಪ್ಪಿಗೆ, ಆರ್ಗೆ ಒಂದು ಟೊಪ್ಪಿಗೆ ಹಾಕಿದ್ದೀವಿ. ಸೊ ಆರ್ ಕ್ಯಾಪ್, ದಿಸ್ ಆರ್ ಕ್ಯಾಪ್ ಈಸ್ ಯೂನಿಟ್ ವೆಕ್ಟರ್. ಎಕ್ಸ್ಪ್ರೆಷನನ್ನು ಯೂನಿಟ್ ವೆಕ್ಟರ್ದಿಂದ ಮಲ್ಟಿಪ್ಲೈ ಮಾಡಬೇಕು. ಮಾಡಿದಾಗ ದಿಸ್ ಫಾರ್ಮ್ಸ್ ವಾಟ್ ಇಸ್ ನೋನ್ ಆಸ್ ವೆಕ್ಟರ್ ಫಾರ್ಮ್ ಆಫ್ ದ ಸೇಮ್ ಕೂಲಂಬ್ಸ್ ಲಾ ಅಂತ. ಹೀಗೆ ಕೂಲಂಬ್ ಈ ಚಾರ್ಜ್ ತಗೊಂಡ ಚಾರ್ಜ್ಗಳ ಮಧ್ಯೆ ಫೋರ್ಸ್ ಇರ್ತದೆ ಅನ್ನೋದು ಗೊತ್ತಿತ್ತಲ್ಲ, ಆ ಫೋರ್ಸ್ ಎಷ್ಟು ಇರ್ತದೆ ಅನ್ನೋದನ್ನು ತನ್ನ ಎಕ್ಸ್ಪ್ರೆಷನ್ ಮುಖಾಂತರವಾಗಿ ಹೇಳ್ದ. ದೆನ್ ಅ ಚಾರ್ಜ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಅಂತ ಮಾತಾಡಿದ್ದೀವಿ. ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಅಂತಂದರೆ ಚಾರ್ಜ್ ಕ್ಯಾನ್ ಬಿ ಮೆಜರ್ಡ್ ಅಲ್ಲ, ಚಾರ್ಜ್ ಕ್ಯಾನ್ ಬಿ ಮೆಜರ್ಡ್. ದೆನ್ ಮೆಜರ್ಡ್ ಅಂತಂದರೆ it might be having some unit, is it not? Therefore the SI unit of charge is coulomb. SI unit of charge is coulomb. ಅವನ ಹೆಸರು ಇಟ್ಬಿಟ್ರು ಅವನ ನೆನಪಿಗಾಗಿ, coulomb is the SI unit of charge ಅಂತೇಳಿ. ಸೊ ಹೀಗಿರಬೇಕಾದ್ರೆ 1 ಕೂಲಂಬ್ ಯಾವ್ದು ಕನ್ಬೇಕು ನಾವು ಅನ್ನೋ ಕ್ವಶನ್ ಬಂದುಬಿಡುತ್ತೆ.
1 ಕೂಲಂಬ್ ಯಾವ್ದು ಕಾಣಬೇಕು ಅಂಥೇಳಿ. ಹೀಗಿದ್ದಾಗ ಇಲ್ಲಿ ತಗೊಳ್ರಿ ಏನಂತಂದರೆ ಇದೇ ಎಕ್ಸ್ಪ್ರೆಷನ್ ತೊಗೊಳ್ಳೋದು. ಅಲ್ಲಿ ಇಫ್ Q1 is equals to Q2 ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ 2 ಚಾರ್ಜಸ್ ಆರ್ ಈಕ್ವಲ್, ಇಫ್ ದಟ್ ಈಸ್ ಈಕ್ವಲ್ ಟು 1 ಕೂಲಂಬ್ ಆಗಿದ್ದರೆ, ಆ್ಯಂಡ್ ಆಲ್ಸೋ ಇಫ್ ಆರ್ ಈಕ್ವಲ್ ಟು 1 ಮೀಟರ್ ಆಗಿದ್ದರೆ, ದೆನ್ ಪ್ರಾಕ್ಟಿಕಲ್ ಡಿಟರ್ಮಿಂಡ್ ವ್ಯಾಲ್ಯೂ ಆಫ್ 4πε0 ಇದು ಇಟ್ಸ್ ವ್ಯಾಲ್ಯೂ ಶುಡ್ ಬಿ ಆಲ್ವೇಸ್ ಟೇಕನ್ ಆ್ಯಸ್ 9 × 10⁹ ಅಂತ. ಇಟ್ ಇಸ್ ಎ ಕಾನ್ಸ್ಟೆಂಟ್. 1/4πε0 ಇಸ್ ಎ ಕಾನ್ಸ್ಟೆಂಟ್. ಅಲ್ಲಿ ನೀವು ಪೈ ವ್ಯಾಲ್ಯೂ ಹಾಕಬೇಕು, ε0 ವ್ಯಾಲ್ಯೂ ಹಾಕಬೇಕು, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅವು ಹಾಕಿ ಇದನ್ನು ಸಿಂಪ್ಲಿಫೈ ಮಾಡಿದರೆ ನಿಮ್ಗೆ ಬರೋದು ವ್ಯಾಲ್ಯೂ ಎಷ್ಟು ಅಂದರೆ ಇಟ್ ಈಸ್ 9 × 10⁹ ಅಂತ ಬರುತ್ತೆ. ಸೊ ಈ ಎಲ್ಲ ಬೆಲೆಗಳನ್ನು ಮೇಲಿನ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಅವಾಗ ಏನಾಗುತ್ತೆ, ಆ ಇಕ್ವೇಷನ್ನ once again I want to write for you. So the equation can be written in this fashion. See here, that is F equal to 1/4πε0 into Q1 Q2 by R square. ಓಕೆನಾ? ಸೊ ಇಲ್ಲೇನಾಯಿತು, F equal to ಇದ್ರ ಬೆಲೆ 9 × 10⁹ ಆಯಿತು. Q1 1 ಅಂತ ಹೇಳಿರಿ 1 ಕೂಲಂಬು, Q2 1 ಕೂಲಂಬ್ ಅಂದಿರಿ, ಡಿಸ್ಟೆನ್ಸು 1 ಮೀಟ್ರ್ ಅಂತ ಹೇಳಿದರೆ ದ್ಯಾಟ್ ಈಸ್ 1 ಸ್ಕ್ವೇರ್ ಆಯಿತು. ಹೌದಾ? ಹಿಡಿದ್ರಲ್ಲಿ ಸಿಯರ್ Q1 Q2 = 1 ಕೂಲಂಬ್ ಅಂದರೆ 1 ತೊಗೋಬೇಕು, R = 1 ಮೀಟರ್ ಅದು 1 ತೊಗೋಬೇಕು. ದೇರ್ಫೋರ್ ಇಲ್ಲಿ Q1 1 Q2 1 R 1 ಅಂತ ಹಾಕಿದೆ. ದೇರ್ಫೋರ್ 1 × 1 / 1 ಸ್ಕ್ವೇರ್ ಅಂದರೆ 1 ಆಯಿತು. ಇಟ್ ಇಸ್ ಈಕ್ವಲ್ ಟು ಹೌ ಮಚ್? 9 × 10⁹. What is 9 × 10⁹? F. What is F? Force. The unit of force is Newton. Therefore, F will be equal to 9 × 10⁹ Newton. ಸೊ ಇವೆಲ್ಲ ಐಡಿಯಾ ಇಟ್ಕೊಂಡು ನಾವು ಹೇಗೆ ಡಿಫೈನ್ ಮಾಡ್ತೀವಿ 1 ಕೂಲಂಬ್ ಅಂತಂದರೆ, 1 ಕೂಲಂಬನ್ನು ಈ ಡಿಫೈನ್ ಮಾಡಬೇಕಾಗ್ತದೆ. ಏನಂತಂದರೆ 1 ಕೂಲಂಬ್ ಇಸ್ ದ್ಯಾಟ್ ಚಾರ್ಜ್ which when placed at a distance of 1 meter from another similar charge repels it with a force of 9 × 10⁹ Newtons. ಅಂದರೆ ನೀವು ಅದರ ಅರ್ಥ ಇಲ್ಲಿ 1 ಕೂಲಂಬ್ ಚಾರ್ಜ್ ತೊಗೊಂಡು ಇಲ್ಲಿನೂ 1 ಕೂಲಂಬ್ ಚಾರ್ಜ್ ತೊಗೊಂಡಿದ್ರೆ Q1 = 1 Q2 = 1 ಆಯಿತು. ಹೌದಾ? ಇವಾಗ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ 1 ಮೀಟರ್ ಆಗಿದ್ದರೆ, when two similar charges that is equal in magnitude are separated by distance of 1 meter ಆಗಿದ್ದರೆ, ಅವು ಎರಡೂ ಚಾರ್ಜ್ಗಳ ಮಧ್ಯೆ ಫೋರ್ಸ್ ಅಂತೂ ಇದೇ ಇರ್ತದೆ. ಆ ಫೋರ್ಸ್ ಎಷ್ಟಾಗಿರ್ತದೆ? 9 × 10⁻⁻⁴ ಡೆಫಿನೆಟ್ಲಿ 9 ನ್ಯೂಟನ್ನೇ ಆಗಿರ್ತದೆ. ಸೊ ಫೋರ್ಸ್ ಇಷ್ಟಾಗಿತ್ತು ಅಂತಂದರೆ ಡಿಸ್ಟೆನ್ಸ್ ಇಷ್ಟಾಗಿದ್ದರೆ ಅದನ್ನು ರಿವರ್ಸ್ ಆಗಿ ಹೇಳೋದು, ಚಾರ್ಜಸ್ ವಿಲ್ ಬಿ ಈಕ್ವಲ್ ಆ್ಯಂಡ್ ದ್ಯಾಟ್ ಇಸ್ ಈಕ್ವಲ್ ಟು 1 ಕೂಲಂಬ್ ಅಂತ ಡಿಫೈನ್ ಮಾಡ್ತೀವಿ ಅಲ್ಲ. ಮೊದಲು ಹೆಂಗೆ ಹೇಳಿದ್ವಿ, ಇವೆರಡು 1 ಕೂಲಂಬ್ ಆಗಿ ಡಿಸ್ಟೆನ್ಸ್ 1 ಮೀಟರ್ ಆಗಿದ್ದರೆ ಫೋರ್ಸ್ ವಿಲ್ ಬಿ ಈಕ್ವಲ್ 9 × 10⁻⁹ ನ್ಯೂಟನ್. ಈಗ ರಿವರ್ಸ್ ಹೆಂಗೆ ಹೇಳೋದು, ಡಿಫೈನ್ ಮಾಡೋಕ್ಕಾಗಿದ್ದರೆ ಕೂಲಂಬನ್ನು 1 ಮೀಟರ್ ಡಿಸ್ಟೆನ್ಸ್ ಇದ್ದು ಅವ್ರ ನಡುವೆ ಫೋರ್ಸ್ 9 × 10⁻⁹ ನ್ಯೂಟನ್ ಆಗಿದ್ದರೆ ದ 2 ಚಾರ್ಜಸ್ ಆರ್ ಈಕ್ವಲ್ ಟು 1 ಕೂಲಂಬ್ ಅಂತ ಡಿಫೈನ್ ಮಾಡೋದು. ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ 1 ಕೂಲಂಬ್. ಇದ್ರ ಎಕ್ಸ್ಪ್ಲನೇಷನ್ ಕೇಳೋಂಗಿಲ್ಲ ನಿಮಗೆ, ಅದ್ರದ್ದು ಡೆಫಿನೇಷನ್ ಅಷ್ಟೇ ಕೊಟ್ಟರೆ ಇಟ್ಸ್ ಮೋರ್ ದಿ ಇನಫ್. ಓಕೆ, ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಪಾರ್ಟನ್ನು ಮತ್ತೆ ನಾಳೆ ದಿವಸ ನೋಡೋಣ ಅಂತ. ಥ್ಯಾಂಕ್ ಯು.